ಹಾಯ್, ನಾನು ನಿಮ್ಮ ಕೃತಿಕಾ ಭಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃತಿವರ್ಸ್. ಇವತ್ತು ನಾವು ವಿಯೆಟ್ನಾಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿದು ವ್ಲಾಗ್ ಮಾಡೋಣ ಅಂತ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನಮ್ಮನ್ನ ಬಿಡೋಕ್ಕೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಬಂದಿದ್ದಾರೆ. ಅಲ್ಲಿ ಕನ್ನಡಿನಲ್ಲಿ ನಾನು ಕಾಣಿಸ್ತಿದ್ದೀನಿ. ಹಾಗೆ ಈ ಕಡೆಯಿಂದ ನಮ್ಮ ಅತ್ತೆ ಮಾವ ಮತ್ತು ನನ್ನ ವಾರ್ಗಿತಿ ಭಾವ ಎಲ್ಲರೂ ಬಂದಿದ್ದರು. ಪುಟಾಣಿ ಕೂಡ ಬಂದಿತ್ತು. ಇಮಿಗ್ರೇಷನ್ ಮುಗಿಸ್ಕೊಂಡಿದ್ದು ಹ್ಯಾಪಿ ಫೇಸಸ್ ಅದು. ಅದಾದಮೇಲೆ ನನ್ನ ವಾರ್ಗಿತಿ ಪ್ರೀತಿಯಿಂದ ಅಡುಗೆ ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ರು. ಅದನ್ನು ತಿಂದು ಕಾಫಿ ಕುಡಿದು ಫ್ಲೈಟ್ ಹತ್ತಿದ್ವಿ. ನಾನು ವ್ಲಾಗಿಗೆ ಹಾಕ್ತೀನಿ. ಇಂಟ್ರಡ್ಯೂಸಿಂಗ್ ಮೈ ಹಸ್ಬೆಂಡ್. ಇದನ್ನೇ ವ್ಲಾಗಿಗೆ ಹಾಕ್ತೀನಿ. ನೀಟಾಗಿ ಏನಾದ್ರು ಇಂಟ್ರಡ್ಯೂಸ್ ಮಾಡೋಣ ಅದನ್ನ. I am Sanat. He is Sanat Parashar. Akili Shankara Sanat Parashar. Husband of Kritika Bhatt R. Kritika Bhatt Ravi Shankar. Alias Bande. Now we are on our honeymoon, traveling to Vietnam. We'll be reaching Hanoi airport by tomorrow morning 6 a.m. Yeah. ಅಷ್ಟೇನಾ? Let's see how it goes. ಸ್ಟಾರ್ಟ್ ಮಾಡಿದ್ದೀನಿ. ಇಂಟ್ರಡ್ಯೂಸ್ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ವ್ಲಾಗಲ್ಲಿ ನಮ್ಮ ಹಸ್ಬೆಂಡ್ನ ಇಂಟ್ರಡ್ಯೂಸ್ ಮಾಡಿದ್ದೀನಿ. ಬನ್ನಿ ವ್ಲಾಗ್ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ನಾವು ಲ್ಯಾಂಡ್ ಆಗೋ ಹೊತ್ತಿಗೆ ಮಳೆ ಶುರುವಾಗಿತ್ತು. ಬಟ್ ನಮ್ಮ ಡ್ರೈವರ್ ಆನ್ ಟೈಮ್ ಇದ್ದರು. ಅಲ್ಲಿಂದ ಸೀದಾ ನಮ್ಮ ರೂಮಿಗೆ ಹೊರಟ್ವಿ. ಇದು ರೂಮ್ ಟೂರ್ ಸ್ಟಾರ್ಟ್ ಮಾಡಿದೆ ಹನಾಯಲ್ಲಿ ಆರ್ಮಿ ಹೋಟೆಲ್ ಅಂತ. ನಾವು ಟ್ರೈನ್ ಸ್ಟ್ರೀಟಿಂದ ಜಸ್ಟ್ 2 ಕಿಲೋಮೀಟರ್ಸ್ ಅವೇನಲ್ಲಿದ್ದು ನಮ್ಮ ಹೋಟೆಲು. ತುಂಬ ಚೆನ್ನಾಗಿತ್ತು. ಬಾಲ್ಕನಿಯಿಂದ ನಮಗೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ, ಆದರೆ ಡೋರ್ ತೆಗಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಆ ಗಡಿಬಿಡಿನಲ್ಲಿ ನಾನು ಕಂಪ್ಲೀಟ್ ರೂಮ್ ಟೂರ್ ಮಾಡಿಲ್ಲ. ಸಾರಿ, ಅದು ಹಾಕೋಕ್ಕಾಗಿಲ್ಲ. ಅಲ್ಲಿಂದ ಬ್ರೇಕ್ಫಾಸ್ಟಿಗೆ ಹೋದ್ವಿ. ನಮಗೆ ಬ್ರೇಕ್ಫಾಸ್ಟಿಗೆ ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ. ಬ್ರೇಕ್ಫಾಸ್ಟ್ ಪಟ್ ಅಂತ ಮುಗಿಸ್ಕೊಂಡು ಇಲ್ಲೊಂದು ಫಿಟ್ ಚೆಕ್ ಮಾಡಿಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದೇನೆ ಟ್ರೈನ್ ಸ್ಟ್ರೀಟಿಗೆ ಹೊರಟ್ವಿ. ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಹಾಗೇನೆ ಇದು ಟ್ರೈನ್ ಸ್ಟ್ರೀಟ್. ಇಲ್ಲಿ ನೀವು ಯಾವುದಾದ್ರೂ ಕೆಫೆನಲ್ಲಿ ಇನ್ವೈಟ್ ಮಾಡ್ತಾರೆ, ಅವರು ಕೂತ್ಕೋಬೇಕು ಆ್ಯಂಡ್ ಕಂಪಲ್ಸರಿ ಏನಾದರೂ ಆರ್ಡರ್ ಮಾಡಬೇಕು. ಇಲ್ಲಿ ನಾನು ಟ್ರೈನ್ ಟೈಮಿಂಗ್ಸ್ ಹಾಕಿದ್ದೀನಿ. ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್. ಬಟ್ ಈಸ್ ಇಟ್ ಮ್ಯಾಂಡೇಟ್ರಿ ಅಂದರೆ ಹಾಗೇನಿಲ್ಲ, ಬಟ್ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಅದಾದಮೇಲೆ ನಮ್ಮದು ಹಾಫ್ ಡೇ ಟೂರ್ಸ್ ಶುರುವಾಯಿತು. ನಮಗೆ ಇಲ್ಲಿ ಫಸ್ಟ್ ಕರ್ಕೊಂಡು ಹೋಗಿದ್ದ ಸ್ಟಾಪೇನೆ ಹ್ಯಾಂಡ್ ಕ್ರಾಫ್ಟ್ಸಿಂದು. ಇಲ್ಲಿ ನೋಡೋದಕ್ಕೆ ಪೇಂಟಿಂಗ್ ಥರ ಅನಿಸುತ್ತೆ, ಬಟ್ ಅವರು ದಾರದಲ್ಲಿ ಸ್ಟಿಚ್ ಮಾಡ್ತಾ ಇರ್ತಾರೆ. ಇವರೆಲ್ಲ ಫಿಸಿಕಲಿ ಡಿಸೇಬಲ್ಡ್. ತುಂಬಾ ಚೆನ್ನಾಗಿತ್ತು. ಬಟ್ ಯಾವುದೂ ನಾವು ತಗೊಳ್ಳಿಲ್ಲ, ಅಲ್ಲಿಂದ ಕಷ್ಟ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿ. ಅಲ್ಲಿ ನಾವು ಫಸ್ಟ್ ಕುಡಿದಿದ್ದೇನೆ ಕೋಕೋನಟ್ ಕಾಫಿ. ಎಲ್ಲರೂ ಹೇಳಿದರು ಮ್ಯಾಂಡೇಟ್ರಿ ಟ್ರೈ ಅಂತ. ಇಲ್ಲಿದೆ ನಮ್ಮ ರಿವ್ಯೂ. ನೆಕ್ಸ್ಟು ಪಗೋಡಾಗೆ ಹೋದ್ವಿ. ಇಲ್ಲಿ ಚೆನ್ನಾಗಿತ್ತು. ಒಂದು ಸ್ಮಾಲ್ ಟೂರ್ ಆಯಿತು. ಅದಾದಮೇಲೆ ಅಲ್ಲಿಂದ ನಮಗೆ ಕರ್ಕೊಂಡು ಹೋಗಿದ್ದು ಪ್ರಿಸನ್ನಿಗೆ. ಹಿಂದೆ ವಿಯೆಟ್ನಮೀಸ್ಗೆ ಹೇಗೆ ಕಷ್ಟ ಆಗಿತ್ತು, ಅವರು ಅಂಡರ್ ಕಂಟ್ರೋಲ್ ಇದ್ದಾಗ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಗೆ ಆಲ್ರೆಡಿ ತುಂಬಾ ಹೊಟ್ಟೆ ಹಸಿತಾಯಿತ್ತು. ಆದರೆ ಅಲ್ಲಿ ಏನೇನು ನೋಡಿದ್ರೂ ಬರೀ ನಾನ್ ವೆಜ್ ಇತ್ತು. ಸೊ ವೆಂಡಿಂಗ್ ಮಿಷಿನಲ್ಲಿ ಚಿಪ್ಸ್ ಇದ್ರೂ ನಮಗೆ ಒಂದೇ ಆಪ್ಷನ್ ಉಳಿದಿದ್ದು ಜ್ಯೂಸು. ಅದನ್ನೇ ತೊಗೊಂಡ್ವಿ. ಸಿಟಿ ಟೂರ್ ಮುಗಿಸ್ಕೊಂಡ್ಮೇಲೆ ನಮ್ಮ ಹೋಟೆಲ್ ಹತ್ರ ಇದ್ದಿದ್ದು ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಹೋದ್ವಿ. ಹೊಟ್ಟೆ ತುಂಬ ತಿಂದ್ವಿ. ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿಗೆ ನಮ್ಮದು ಡೇ 1 ಟ್ರಿಪ್ ಮುಗೀತು. ಡೇ 2 ಟ್ರಿಪ್ ಸ್ಟಾರ್ಟ್ ಆಯಿತು. ಅಕ್ಕಪಕ್ಕದಲ್ಲಿ ನೀವು ನೋಡ್ಬೋದು, ಅಲ್ಲಿ ಕೂಡ ಬಿಲ್ಡಿಂಗ್ ಕೆಡವಿದ್ದಾರೆ. ತುಂಬಾ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು ನಾವಿದ್ದ ಪ್ಲೇಸಲ್ಲಿ. ಮಧ್ಯದಲ್ಲಿ ಕಾಫಿ ಬ್ರೇಕ್ ಇತ್ತು. ಆಗ ಸ್ವಲ್ಪ ಪಟಾಪಟ್ ಅಂತ ಶಾಪಿಂಗ್ ಮಾಡಿದ್ವಿ. ಬಟ್ ನನ್ನ ಟಿಪ್ ಏನು ಅಂದರೆ, ಈ ಥರ ಸ್ಟಾಪ್ ಕೊಟ್ಟಾಗ ದಯವಿಟ್ಟು ಶಾಪ್ ಮಾಡಿಬಿಡಿ. ಬಿಕಾಸ್ ಸ್ವಲ್ಪ ಬಿಟ್ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಎಸ್ಪೆಷಲಿ ಹನಾಯಲ್ಲಿ.
ಥ್ಯಾಂಕ್ ಯು. ಕೊಕೊನಟ್ ಕಾಫಿ ಮತ್ತು ಸಾಲ್ಟ್ ಕಾಫಿ ತೊಗೊಂಡಿದ್ವಿ. ನೆಕ್ಸ್ಟ್ ಅಲ್ಲಿ ರಿವ್ಯೂ ಹಾಕ್ತೀನಿ ನೋಡಿ. ಮಿಕ್ಸ್ ಮಾಡಿದ್ಮೇಲೆ ಯಾರು ಚೆನ್ನಾಗಿದೆ. ಇವಾಗ ಶೇಕ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಆದರೆ ಇದೆ ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ. ಕೊಕೊನಟ್ ಕಾಫಿ ಇಸ್ ಗುಡ್. ಕೋಕೋನಟ್ ಚೆನ್ನಾಗಿದೆ, ಬಟ್ ಇದೊಂಥರ ಫುಲ್ ಕಾಫಿ ಕುಡ್ದಂಗೆ ಅನಿಸುತ್ತೆ. ಫುಲ್ ಕಾಫಿನ ಚೆನ್ನಾಗಿದೆ. ನೋಡಿ ಇಟ್ಕೋ ನಿಮಿಷ. ದಾರಿ ಉದ್ದಕ್ಕೂ ಹಸುವಾದಾಗ ತಿನ್ನೋಕ್ಕೆ ಅಂತ ಸ್ನ್ಯಾಕ್ಸ್ ತೊಗೊಂಡಿದ್ವಿ. ಚೀಟೋಸ್ ತುಂಬಾ ಚೆನ್ನಾಗಿತ್ತು. ಲೇಸ್ನ ತುಂಬ ನೋಡಿ ವೀಗನ ಅಂತ ಕೇಳಿ ತೊಗೋಬೇಕಿತ್ತು. ಇಲ್ಲಿ ಸೈಕಲಲ್ಲಿ ಕೂಡ ಹೋಗ್ಬೋದಿತ್ತು ನೆಕ್ಸ್ಟ್ ಸ್ಟಾಪಿಗೆ. ಸೈಕಲಲ್ಲಿ ಚೂಸ್ ಮಾಡದೇ ಇರೋರು ಬಸ್ ಅಂದರೆ ಶಟಲಲ್ಲಿ ಹೋಗ್ಬೋದಿತ್ತು. ನಾವು ಸೈಕಲ್ ಚೂಸ್ ಮಾಡಲಿಲ್ಲ, ಬಿಕಾಸ್ ರೋಡ್ಸ್ ಎಲ್ಲ ಹೇಗಿರುತ್ತೆ ಏನು ಗೊತ್ತಿರಲಿಲ್ಲ. ಆ್ಯಂಡ್ ಅವ್ರು ತುಂಬಾ ಹೆದರಿಸಿದ್ರು, ಅಪ್ ಆ್ಯಂಡ್ ಡೌನ್ ಇರುತ್ತೆ ಅಂತ. ಪಕ್ಕದಲ್ಲಿ ನೀವು ನೋಡ್ತಾ ಇರೋದೆಲ್ಲ ಸಮಾಧಿಗಳು. ತುಂಬ ಅದ್ಭುತವಾಗಿ ಕಟ್ಟಿದ್ರು. ಸಮಾಧಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಆದರೆ ತುಂಬ ಚೆನ್ನಾಗಿತ್ತು. ಅಂದರೆ ಡಿಫ್ರೆಂಟ್ ಸ್ಟೈಲಲ್ಲಿತ್ತು, ಹಾಗಾಗಿ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಇನ್ನೊಂದು ಪಗೋಡಾಗೆ ಹೋಗಿದ್ದು ನಾವು. ಇಲ್ಲಿ ಕೂಡ ನಮಗೆ ಫೋಟೋಸ್ ಕ್ಲಿಕ್ ಮಾಡೋದಕ್ಕೆ ಚೆನ್ನಾಗಿತ್ತು. ಆ್ಯಂಡ್ ಒನ್ಸ್ ಅಗೇನ್ ವಿಯೆಟ್ನಾಮ್ದು ಹಿಸ್ಟ್ರಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಮಧ್ಯಾಹ್ನ ನಾವು ಇಂಡಿಯನ್ ರೆಸ್ಟೋರೆಂಟಲ್ಲಿ ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಟ್ಯಾಂಕಾಕ್ ಅಂತ. ತುಂಬ ಅದ್ಭುತವಾಗಿತ್ತು ಇಲ್ಲಿ ಕೇವ್ಸ್ ಎಲ್ಲ. ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಯುನೆಸ್ಕೋದಲ್ಲಿ ಇದು ಲಿಸ್ಟ್ ಆಗಿದೆಯಂತೆ 7 ವಂಡರ್ಸಲ್ಲಿ. ಆ್ಯಂಡ್ ಅಕ್ಕಪಕ್ಕದಲ್ಲಿರೋದೆಲ್ಲ ಪ್ಯಾಡಿ ಫೀಲ್ಡ್ಸ್ ಮಧ್ಯದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿತ್ತು. ತುಂಬ ಬಾಯಾರಿಕೆ ಆಗಿತ್ತು. ಫಸ್ಟ್ ಟೈಮ್ ವಿಯೆಟ್ನಾಮಲ್ಲಿ ಎಳ್ನೀರು ಕುಡಿದಿದ್ದು, ಬಟ್ ತುಂಬ ಚೆನ್ನಾಗಿತ್ತು. ಇಬ್ಬರಿಗೂ ಇಷ್ಟ ಆಯಿತು, ಬಿಕಾಸ್ ತುಂಬ ಸ್ವೀಟ್ ಆಗಿತ್ತು. ಮತ್ತು ಇಲ್ಲಿಗೆ ಬಂದಮೇಲೆ ಡಿಸಪಾಯಿಂಟ್ ಆಯಿತು, ಅಷ್ಟು ಸ್ವೀಟ್ನೆಸ್ ಇರಲಿಲ್ಲ ಅಂತ. ಇದನ್ನೇ ಹಾಕ್ತೀನಿ ಹಾಗೆ. ರಾತ್ರಿ ಊಟಕ್ಕೆ ಅಂತ ಹೋಗಿದ್ವಿ. ಆಗ ನಾನು ಅವತ್ತೆಲ್ಲ ಏನು ಕಾಟ ಕೊಟ್ಟೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದ್ರು ನಮ್ಮ ಮನೆಯವರು. Hi guys, this water bottle is given by our tourist. They say take this water bottle. We ask water bottle in store. They say store, say people say no available. So our fellow Indian person saw us asking for water, and the person offered us some water. This shows the gesture of our Indians and great culture from our country. Thank you. ಇದು ಡೇ 3. ಇವತ್ತು ಸ್ವಲ್ಪ ಬ್ರೇಕ್ಫಾಸ್ಟಿಗೆ ಟೈಮ್ ಚೆನ್ನಾಗಿತ್ತು. ಸೊ ಆರಾಮಾಗಿ ತಿಂಡಿ ತಿಂದ್ಕೊಂಡು ನೆಕ್ಸ್ಟ್ ನಮ್ಮದು ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ. ನಾವು ಹೊರಟಿದ್ದು ಕ್ರೂಸಿಗೆ. ಕಾಫಿ ಕುಡಿಯಕ್ಕೆ ಬಂದೀವ್ರಿ ಶರಣ್ರಿ.
ಮಧ್ಯದಲ್ಲಿ ಕಾಫಿ ಬ್ರೇಕ್ ಕೊಟ್ಟಾಗ ನಾವು ಈ ಸತಿ ಚಾಕ್ಲೇಟ್ ಕಾಫಿ ಟ್ರೈ ಮಾಡಿದ್ವಿ, ಬಟ್ ಇದು ಆಲ್ಮೋಸ್ಟ್ ಹಾಟ್ ಚಾಕ್ಲೇಟ್ ಮಿಲ್ಕ್ ಥರನೇ ಅನ್ನಿಸ್ತು. ಸೊ ನಮಗೆ ಅಷ್ಟು ತೃಪ್ತಿ ಅಂತ ಅನ್ನಿಸ್ಲಿಲ್ಲ. ಇದು ನಾವಿದ್ದಿದ್ದು ಕ್ರೂಸು. ನಾವು ಫಸ್ಟ್ ಫ್ಲೋರಲ್ಲಿದ್ವಿ. ಸೊ ಇದು ಎಂಟೈರ್ ವ್ಯೂ ಅಲ್ಲಿದು. ಇಲ್ಲಿ ಎಲ್ಲ ಕಡೆನೂ ವೆಲ್ಕಮ್ ಡ್ರಿಂಕಿಗೆ ಕೋಲ್ಡ್ ಲೆಮನ್ ಟೀ ಕೊಡ್ತಾರೆ, ಚೆನ್ನಾಗಿರುತ್ತೆ ಒಂಥರ. ನಾವು ವೆಜ್ ಮೀಲ್ ಚೂಸ್ ಮಾಡಿದ್ರಿಂದ ನಮಗೆ ಸಪ್ರೇಟಾಗಿ ಇಂಡಿಯನ್ ಫುಡ್ ಇತ್ತು. ಚಪಾತಿ, ಚೆನ್ನ ಮತ್ತು ಸಾರು, ತಿಳಿ ಸಾರು ಕೂಡ ತುಂಬ ಚೆನ್ನಾಗಿತ್ತು ಈ ವ್ಯೂನಲ್ಲಿ ತಿನ್ನೋಕ್ಕೆ. ಕ್ರೂಸಲ್ಲಿ ನಮಗೆ ಕಾಂಪ್ಲಿಮೆಂಟ್ರಿಯಾಗಿ ನಮ್ಮ ಟ್ರಿಪ್ಪಲ್ಲಿ ಕಯಾಕಿಂಗ್ ಇತ್ತು, ಬಟ್ ತುಂಬ ಬಿಸಿಲಿತ್ತು ಆ್ಯಂಡ್ ಪ್ರೀವಿಯಸ್ ಡೇ ಸುಸ್ತಾಗಿದ್ದರಿಂದ ನಾವು ಕಯಾಕಿಂಗ್ನ ಆಪ್ಟ್ ಮಾಡಲಿಲ್ಲ. ಅದ್ರ ಬದಲು ಕ್ರೂಸಲ್ಲೇ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಚಿಲ್ ಮಾಡ್ತಾ ಇದ್ವಿ. ನಾವು ಕ್ರೂಸಲ್ಲಿದ್ದಾಗ ಇಲ್ಲೊಂದು ಮಗು ಸಿಕ್ತು, ತುಂಬ ಕ್ಯೂಟಿಯಾಗಿತ್ತು, ಆ ಕಡೆ ಈ ಕಡೆ ಓಡಾಡ್ಕೊಂಡಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಇಂಟರ್ಯಾಕ್ಟ್ ಮಾಡಿದ್ವಿ ಆ್ಯಂಡ್ ಪರ್ಮಿಷನ್ ತೊಗೊಂಡೆ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಒಬ್ಬಳೇ ಸ್ವಿಮ್ಮಿಂಗ್ ಪೂಲ್ ಹತ್ರ ಚಿಲ್ ಮಾಡಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಜನ ಲೋಕಲೈಟ್ಸ್ ಫ್ರೆಂಡ್ ಆದರು. ಅವರಿಗೆ ನಮ್ಮ ಯಜಮಾನರು ಫ್ರೀಯಾಗಿ ಫೋಟೋಗ್ರಫಿ ಮಾಡಿಕೊಡ್ತಾ ಇದ್ದಾರೆ. ಅಜ್ಜಿರು ತುಂಬ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಸಂಜೆ DJ ಹಾಕಿದಾಗ. ಅವ್ರ ಜೊತೆಗೆ ನಾನು ಸ್ವಲ್ಪ ಜಾಯಿನ್ ಆದೆ. ಇಲ್ಲಿಗೆ ನಾವು ಡೇ 3 ಕಂಪ್ಲೀಟ್ ಮಾಡಿದ್ವಿ ಆ್ಯಂಡ್ ವಿ ವರ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಇಲ್ಲಿಂದ ಸೀದಾ ಮಾಝಿ ರೆಸ್ಟೋರೆಂಟಿಗೆ ಹೋದ್ವಿ, ತುಂಬ ಚೆನ್ನಾಗಿತ್ತು. ಇದು ನಮ್ಮ ಹೋಟೆಲ್ ಹತ್ರನೇ ಇದ್ದಿದ್ದು. ಇಲ್ಲಿ ಊಟ ಮುಗಿಸಿ ಡೇ 3ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇಗೆ ಪ್ಯಾಕಿಂಗ್ ಮುಗಿಸ್ಕೊಂಡ್ವಿ. ಇವತ್ತು ಡೇ 4. ನಾವಿವತ್ತು ಹನಾಯಿಂದ ದನಾಂಗಿಗೆ ಹೋಗಬೇಕಿತ್ತು, ಡೊಮ್ಯಾಸ್ಟಿಕ್ ಫ್ಲೈಟ್ ತೊಗೋಬೇಕಿತ್ತು. ಅದಕ್ಕಿಂತ ಮುಂಚೆ ಹನಾಯ್ ಓಲ್ಡ್ ಕ್ವಾರ್ಟರ್ಸ್ ಸುತ್ತಾಡ್ತಾ ಇದ್ವಿ. ಇದು ಆಲ್ಮೋಸ್ಟ್ ನಮಗೆ ಚಿಕ್ಕಪೇಟೆ ವೈಬ್ಸೇ ಕೊಡ್ತು ಆ್ಯಂಡ್ ಇಲ್ಲಿಗೆ ಬಂದಾಗಲೇ ನಾವು ರಿಗ್ರೆಟ್ ಮಾಡಿದ್ದು, ಬಿಕಾಸ್ ಅದಕ್ಕಿಂತ ಮುಂಚೆ ಶಾಪಿಂಗ್ ಮಾಡಿದ್ದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇಲ್ಲೆಲ್ಲ ಆಲ್ಮೋಸ್ಟ್ ನಮ್ಮ ಚಿಕ್ಕಪೇಟೆ ರೇಟೇನೆ, ತುಂಬ ಚೆನ್ನಾಗಿತ್ತು. ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮುಗಿಸ್ಕೊಂಡು ನಾವು ಫ್ಲೈಟ್ ಹತ್ತಕ್ಕಿಂತ ಮುಂಚೆ ಗ್ರ್ಯಾಬಲ್ಲಿ ಫುಡ್ ಆರ್ಡರ್ ಮಾಡಿದ್ವಿ. ಹನಾಯಿಂದ ದನಾಂಗಿಗೆ ಹೋಗ್ಬೇಕಾದ್ರೆ ಮಾತ್ರ ನಮ್ಮಿಬ್ಬರಿಗೂ ಪಕ್ಕ ಸೀಟ್ ಸಿಗಲಿಲ್ಲ. ಸದ್ಯ ಇವಳು ಕಾಟ ಇಲ್ವಲ್ಲ ಅಂತ ನನ್ನ ಗಂಡ ಆರಾಮಾಗಿ ಮಲ್ಕೊಂಡು ಹೋಗ್ತಾ ಇದ್ದಾರೆ. ದನಾಂಗಲ್ಲಿ ಇಳಿದಾಗ ನಮಗೆ ಅಷ್ಟು ಹ್ಯೂಮಿಡ್ ಫೀಲ್ ಆಗಲಿಲ್ಲ, ದೋ ನಾವು ಕೋಸ್ಟಲಿಗೆ ಹತ್ತಿರ ಇದ್ರೂ ಆ್ಯಂಡ್ ಡ್ರೈವರ್ ಆಲ್ರೆಡಿ ಆನ್ ಟೈಮ್ ಇದ್ದರು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಟೆಲ್ಗೆ ಚೆಕ್ ಇನ್ ಆದ್ವಿ. ಇದು ಹೋಟೆಲ್ ರೂಮ್ ಟೂರ್. ಇಲ್ಲಿ ಬೆಳಗ್ಗೆ ಹೊತ್ತು ಗೈಡ್ಸಿಗೆ ಇಂಗ್ಲೀಷ್ ಬರ್ತಾ ಇತ್ತು, ಬಟ್ ಡ್ರೈವರ್ಸಿಗೆ ಇಂಗ್ಲೀಷ್ ಬರ್ತಿರೋದ್ರಿಂದ ಅವರು ಟ್ರಾನ್ಸ್ಲೇಷನ್ ಆ್ಯಪ್ ಯೂಸ್ ಮಾಡ್ತಾಯಿದ್ರು. ಇದು ರಾತ್ರಿ ISH ರೆಸ್ಟೋರೆಂಟಿಗೆ ಹೋಗಿದ್ವಿ. ಫುಡ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಟ್ ಈಸ್ ವೆರಿ ನಿಯರ್ ಟು ಡ್ರ್ಯಾಗನ್ ಬ್ರಿಡ್ಜ್. ನಮಗೆ ಡ್ರ್ಯಾಗನ್ ಬ್ರಿಡ್ಜ್ ಆಪೋಸಿಟೇ ಇದ್ದಿದ್ದು. ಸ್ಟಾರ್ಬಕ್ಸ್ ಎದುರುಗಡೆನೆ ನಾವು ಹೋಗಿದ್ದು ISH ಹೋಟೆಲ್, ರೆಸ್ಟೋರೆಂಟ್, ಡ್ರ್ಯಾಗನ್ ಬ್ರಿಡ್ಜ್. ಎವ್ರಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಇಲ್ಲಿಂದ ನಮ್ಮ ಡೇ 5 ಟ್ರಿಪ್ ಸ್ಟಾರ್ಟ್ ಆಯಿತು. ನಮ್ಮ ಯಜಮಾನರು ಅವಾಗವಾಗ ಕಾಣೆ ಆಗ್ತಾ ಇರ್ತಾರೆ ಫೋಟೋ ತೆಗೆಯೋ ಇದರಲ್ಲಿ.
ನ್ಯೂ ಇಯರ್ ದಿನ ರೆಡ್ ರಿಬ್ಬನ್ ಕಟ್ಟಿ ಕುಡ್ಲಕ್ಕೆ ಬರಲಿ ಅಂತ ವಿಶ್ ಮಾಡ್ತಾರಂತೆ. ನೆಕ್ಸ್ಟ್ ಸ್ಟಾಪ್ ನಮ್ಮದು ಮಾರ್ಬಲ್ ಮೌಂಟೇನ್. ಇಲ್ಲಿ ತುಂಬ ಚೆನ್ನಾಗಿರೋ ಕಾರ್ವಿಂಗ್ಸ್ ಇತ್ತು ಆ್ಯಂಡ್ ನಿಮಗೆ ಶಾಪಿಂಗ್ ಸೆಂಟರ್ ಕೂಡ ಇತ್ತು. ಬಟ್ ರೇಟ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ದೋ ಎಕ್ಸ್ಪೆನ್ಸಿವ್ ಆಗಿದ್ರು ಇಟ್ ವಾಸ್ ವರ್ತ್ ದ ಮನಿ ಡೆಫಿನೆಟ್ಲಿ. ನೆಕ್ಸ್ಟು ಹೆಲ್ಗೆ ಹೋದ್ವಿ. ಹೆಲ್ ಮೌಂಟೇನ್ ಇದು. ಸೊ ಇಲ್ಲಿ ನರ್ಕ ಹೇಗಿರತ್ತೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡಿದ್ರು ಈ ಗುಡ್ಡದಲ್ಲಿ. ನರ್ಕದೊಳಗಡೆ ಎಂಟ್ರ್ ಆಗಬೇಕಾದ್ರೆ ತುಂಬಾ ಆಬ್ಸ್ಟಿಕಲ್ಸ್ ಇರುತ್ತೆ. ಎಲ್ಲದನ್ನೂ ದಾಟಿ ಬಂದವ್ರಿಗೆ ಈ ಕನ್ನಡಿನಲ್ಲಿ ಅವ್ರ ಬಿಂಬ ನೋಡ್ಕೊಳ್ಳೋದಕ್ಕೆ ಬಿಡ್ತಾರಂತೆ. ಅಲ್ಲಿಂದ ಅವರು ಸೀದಾ ಎದುರುಗಡೆ ತಕಡಿ ಇದೆ, ಅವ್ರು ಎಷ್ಟು ಪಾಪ ಪುಣ್ಯ ಮಾಡಿದ್ದಾರೆ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿ ಅವ್ರ ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕ್ತಾರಂತೆ. ಇದಾದಮೇಲೆ ಹೆವೆನಿಗೆ ಕೂಡ ಅಂದರೆ ಹೆವೆನ್ ಮೌಂಟೇನಿಗೆ ಹೋಗಿದ್ವಿ. ಬಟ್ ಅಲ್ಲಿ ನಾನು ಶೂಟ್ ಮಾಡೋದು ಮರ್ತೋಗಿರೋದ್ರಿಂದ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಕೊಕೊನೆಟ್ ಜಂಗಲ್. ಇಲ್ಲಿ ನಮಗೆ ಕೊಕೊನೆಟ್ ಜಂಗಲಲ್ಲಿ ಅಕ್ಕಪಕ್ಕದಲ್ಲೆಲ್ಲ ತೆಂಗಿನ ಮರಗಳಿತ್ತು. ಮಧ್ಯದಲ್ಲಿ ನಮ್ಮನ್ನ ತೆಪ್ಪದ ರೀತಿನಲ್ಲಿ ಕರ್ಕೊಂಡು ಹೋದರು. ಇಲ್ಲಿ ನಮ್ಮ ಯಜಮಾನರು ಹಾಕೊಂಡಿರೋದು ವಿಯೆಟ್ನಾಮಿದು ಐಕಾನಿಕ್ ಕೋನಿಕಲ್ ಹ್ಯಾಟ್. ಇಲ್ಲಿ ನೆಕ್ಸ್ಟು ಕೊಕೊನೆಟ್ ಜಂಗಲಲ್ಲಿ ಫೇಮಸ್ ಅಂದ್ರೇ ಇದು ಕೊಕೊನೆಟ್ ಸ್ಪಿನ್. ಇಲ್ಲಿ ಮಾಡಿಸ್ಕೋಬೋದು. ಇದು ಅಡಿಷ್ನಲ್ ಕಾಸ್ಟ್ ಆಗುತ್ತೆ. ಬಟ್ ನಾವು ಮಾಡಿಸ್ಕೊಳಕ್ಕೆ ಹೋಗಲಿಲ್ಲ, ಜಸ್ಟ್ ಬಿಕಾಸ್ ಇದಕ್ಕಿಂತ ಮುಂಚೆ ನಾವು ಊಟ ಮಾಡಿದ್ವಿ. ಊಟ ಆದಮೇಲೆ ಅದು ಸ್ಪಿನ್ ಮಾಡಿಸ್ಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೇನೆ ಹೊಯಾನ್ ಓಲ್ಡ್ ಕ್ವಾರ್ಟರ್ಸ್. ಅಲ್ಲಿ ಫಸ್ಟ್ ವಿಸಿಟ್ ನಮಗಿದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ. $1 million for someone who knows this fruit. Of course, you are from India. If you might we call Gusta apple. Yeah, Gusta apple, right? ಇಲ್ಲಿ ನಾವು ನಮಗೆ ಯಾವ ಫ್ಯಾಬ್ರಿಕ್ ಬೇಕೋ ಅದನ್ನು ಚೂಸ್ ಮಾಡಿ ನಮಗೆ ಯಾವ ಥರ ಬಟ್ಟೆ ಬೇಕೋ ಅದನ್ನು ಹೊಲಿಸ್ಬೋದು ಆ್ಯಂಡ್ 1 day ಡೆಲಿವರಿ ಕೊಡ್ತಾರೆ. ಬಟ್ ನಾವು ಫ್ಯಾಬ್ರಿಕ್ ಹೊಲಿಸಲಿಲ್ಲ, ಅದ್ರ ಬದಲು ಒಂದು ಶಾಲ್ ತೊಗೊಂಡ್ವಿ. ತುಂಬ ಸ್ಮೂತಾಗಿತ್ತು. ಇಡೀ ಟ್ರಿಪ್ಪಿಂದು ನಮ್ಮದು ಬೆಸ್ಟ್ ಗಿಫ್ಟ್ ಅಂತ ಹೇಳಿದ್ರೆ ಕಸ್ಟಮೈಸ್ ಸ್ಟ್ಯಾಂಪ್ ಮಾಡಿಸಿದ್ದು. ಇದು ಅಷ್ಟೇ ಹೊಯಾಂದು ಓಲ್ಡ್ ಕ್ವಾರ್ಟ್ರಲ್ಲಿ ಮಾಡಿಸಿದ್ದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಇಬ್ಬರದ್ದು ಕಪಲಿಂದ ಮಾಡಿಸಿದ್ದು ಒಟ್ಟಿಗೆ ಮಾಡಿಸಿದ್ರಿಂದ 2,50,000 ವಿಯೆಟ್ನಾಮ್ ಡಾಂಗ್ಸ್ ಕೊಟ್ವಿ. ಇದೊಂದು ಕ್ಯೂಟ್ ಆರ್ಟ್ ಡೇಟ್ ಆಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಆರ್ಟ್ ಬೈ ಮೈ ಹಸ್ಬೆಂಡ್, ಪೂರ್ ಆರ್ಟ್ ಬೈ ಮೀ. ಸಂಜೆ ಅರೌಂಡ್ 5:30-6 o'clock ಹೊತ್ತಿಗೆ ನಮಗೆ ಡಿನ್ನರ್ ಆಗೋಗಿತ್ತು. ಆ್ಯಸ್ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಈ ಸತಿ ಫ್ರೂಟ್ ಬೌಲ್ ತೊಗೊಂಡಿದ್ವಿ. ಆ್ಯಂಡ್ ಇಲ್ಲಿ ಅವರು ಗೋವಾ ಕಪಲ್ ನಮಗೆ ಸಿಕ್ಕಿದ್ರು, ಹೂ ಇಸ್ ಸೆಟಲ್ಡ್ ಇನ್ ಆಸ್ಟ್ರೇಲಿಯಾ. ತುಂಬ ಒಳ್ಳೆ ಕಂಪ್ನಿ ಆಗಿತ್ತು ನಮಗೆ. Hey. Kick you. Kick. What? Kick. Kiss up. Oh. Okay. ಇವತ್ತಿನ ಟ್ರಿಪ್ ಮುಗಿಸಿ ನಮ್ಮ ಹೋಟೆಲ್ ಹತ್ರ ಇರೋ ನಜಾರೆ ರೆಸ್ಟೋರೆಂಟಿಗೆ ಬಂದಿದ್ವಿ. ಇದು ಬೀಚ್ ವ್ಯೂ ಇತ್ತು ಆ್ಯಂಡ್ DJ ಕೂಡ ಇತ್ತು. ಫುಡ್ ಚೆನ್ನಾಗಿತ್ತು, ಡೀಸೆಂಟ್ ಆಗಿತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅಂತಲ್ಲ, ಡೀಸೆಂಟ್ ಆಗಿತ್ತು. ನಮ್ಮ ಹೋಟೆಲ್ ಪಕ್ಕನೇ ಒಂದು ಮಾರ್ಟ್ ಇತ್ತು ವಾಕಿಂಗ್ ಡಿಸ್ಟೆನ್ಸಲ್ಲಿ. ವಾಟರ್ ಬಾಟಲ್ ತೊಗೋಬೇಕಿತ್ತು. ಹಾಗೆ ನೆಕ್ಸ್ಟ್ ಡೇಗೆ ಸಾಕ್ಸ್ ಶಾರ್ಟೇಜ್ ಆಗಿತ್ತು ಅಂತ ಸಾಕ್ಸ್ ಶಾಪ್ ಮಾಡೋಕ್ಕೆ ಬಂದಿದ್ವಿ ಇಲ್ಲಿ. ಇದು ಡೇ 6 ಟ್ರಿಪ್ಪು ಬಾನಾ ಹಿಲ್ಸಿಗೆ ಇಲ್ಲಿಂದ ಶುರು ಮಾಡಿದ್ದು. ಬಾನಾ ಹಿಲ್ಸಿಗೆ ನಾವು ಕೇಬಲ್ ಕಾರಲ್ಲಿ ಹೋಗಬೇಕಿತ್ತು. ಇದು ಫಸ್ಟ್ ಕೇಬಲ್ ಕಾರ್ ಹೊರಟಿದ್ದು. ಬಾನಾ ಹಿಲ್ ಬೇಸಿಂದ ಫಸ್ಟ್ ಕೇಬಲ್ ಕಾರ್ ಸ್ಟಾಪ್ ಬರೋದು ಗೋಲ್ಡನ್ ಬ್ರಿಡ್ಜಿಗೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ಗೋಲ್ಡನ್ ಬ್ರಿಡ್ಜಲ್ಲಿ ಯಾವಾಗಲೂ ರಶ್ ಇರುತ್ತೆ ಅಂತಾರೆ. ಬಟ್ ಟಿಪ್ ಏನು ಅಂದರೆ ಮಂಡೇ ಹೋದರೆ ರಶ್ ಕಮ್ಮಿ ಇರುತ್ತೆ ಅಂತಾರೆ. ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ ಟ್ರೂ. ಇದೇ ಕಂಪ್ಯಾರಿಟಿವ್ಲಿ ರಶ್ ಕಮ್ಮಿ ಇರೋದು. ಗೋಲ್ಡನ್ ಬ್ರಿಡ್ಜ್ ಹತ್ರ ನಾವು ಫೋಟೋ ಸೆಷನ್ ಮುಗಿಸ್ಕೊಂಡು ನೆಕ್ಸ್ಟ್ ಕೇಬಲ್ ಕಾರ್ ಹತ್ತಿದ್ವಿ. ನೆಕ್ಸ್ಟ್ ಸ್ಟಾಪ್ ಬಂದು ಫ್ರೆಂಚ್ ವಿಲೇಜ್ ಅಂತ. ಇಲ್ಲಿ ನೀವು ತುಂಬಾ ಸಾಂಗ್ಸು ಮೂವೀಸು ಶೂಟ್ ಆಗಿರೋದು ನೋಡ್ಬೋದು. ನಮ್ಮ ಕನ್ನಡದ್ದು ಅಂದರೆ
ಇದು ದ್ವಾಪರ ಸಾಂಗ್ ಇದೆಯಲ್ಲ ಅದು ಕೂಡ ಇಲ್ಲೇ ಶೂಟ್ ಮಾಡಿರೋದು. ಇಲ್ಲಿ ಏಸ್ಥೆಟಿಕ್ ಫೋಟೋಸ್ಗೆ ತುಂಬಾ ಒಳ್ಳೆ ಫೋಟೋ ಶೂಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನಾವು ಆಟ ಆಡಿದ್ದು ಆಲ್ಪೈನ್ ಕೋಸ್ಟರ್, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ನಾವು 2 ರೈಡ್ ತೊಗೊಂಡ್ವಿ. 2 ರೈಡ್ ತೊಗೊಂಡಿದ್ರಿಂದ ನಮಗೊಂಥರ ಫಾಸ್ಟ್ ಟ್ರ್ಯಾಕ್ ಥರ ನಮಗೆ ಲೈನ್ ಇದ್ದಿದ್ದು. ಸೊ ಬೇಗನೆ ನಾವು ಲೈನ್ ಕ್ಲಿಯರ್ ಮಾಡ್ಬೋದಿತ್ತು, ವೆಯ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ 2 ರೈಡ್ಸ್ ತೊಗೊಂಡಿದ್ದು ನಮಗೆ ಏನು ಅಡ್ವಾಂಟೇಜ್ ಆಯಿತು ಅಂದರೆ, ಫಸ್ಟ್ ರೈಡಲ್ಲಿ ನಮಗೆ ಫೋಟೋ ಚೆನ್ನಾಗಿ ಸಿಕ್ತು. ಸೆಕೆಂಡ್ ರೈಡಲ್ಲಿ ವಿ ಗಾಟ್ ಟು ಎಂಜಾಯ್ ದ ರೈಡ್ ಮೋರ್. ಫೋಟೋಗೆ ಅಷ್ಟು ಫೋಟೋ ಆ್ಯಕ್ಚುಲಿ ನಾವು ತುಂಬ ಫಾಸ್ಟ್ ಆಗಿದ್ದರಿಂದ ಫೋಟೋ ಚೆನ್ನಾಗಿ ಬರಲಿಲ್ಲ. ನಿಮಗೂ ಕೂಡ ನಾನು ಅದನ್ನೇ ಹೇಳ್ತೀನಿ, 2 ರೈಡ್ಸ್ ತೊಗೊಳ್ಳಿ ಅಂತ ಹೇಳ್ತೀನಿ. 2 or 3 ರೈಡ್ಸ್ ನೀವು ತೊಗೊಳ್ಬೋದು, ನಿಮ್ಮ ಇಷ್ಟ. ಅಲ್ಲೇ ಬಾನಾ ಹಿಲ್ಸಲ್ಲೇ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು. ಅಲ್ಲಿ ಬಫೆ ಲಂಚ್ ನಾವು ತೊಗೊಂಡ್ವಿ. ಲಂಚ್ ಡೀಸೆಂಟ್ ಆಗಿತ್ತು, ಜೈನ್ ಆಪ್ಷನ್ ಕೂಡ ಇತ್ತು. ಹಾಗಾಗಿ ನಮಗೆ ವೆಜ್ ಆಪ್ಷನಿಗೆ ಯಾವುದೇ ಥರನೂ ಪ್ರಾಬ್ಲಮ್ ಆಗಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಬಂದಾಗ ಒಂದು ಕೂಪನ್ ಸಿಕ್ಕಿತ್ತು ನಮಗೆ. ಇದು ಬೀರ್ ಫ್ಯಾಕ್ಟ್ರಿ ಬ್ರ್ಯೂವರಿಗೆ ಹೇಗೆ ಬೀರ್ ಬ್ರ್ಯೂ ಮಾಡ್ತಾರೆ ಅಂತ ನೋಡ್ಬೋದಿತ್ತು, ಏನೇನು ಯೂಸ್ ಮಾಡ್ತಾರೆ ಅಂತ. ಅಲ್ಲಿಗೆ ಬಂದು ನಾವು ಬೀರ್ದು ಟೂರ್ ತೊಗೊಂಡ್ವಿ. 2 ಬೀರ್ಸ್ ಇಲ್ಲ ಅಂದರೆ ಫುಡ್ ತೊಗೊಳ್ಬೋದಿತ್ತು, ಯಾವುದಾದ್ರೂ ನಾವು ಅವೈಲ್ ಮಾಡ್ಬೋದಿತ್ತು. ಬಟ್ ಯು ಗೆಟ್ ಟು ಎಂಜಾಯ್ ದ ಪ್ರಾಸೆಸ್ ಹಿಯರ್. ಥಂಡರ್ಸ್ಟಾರ್ಮ್ ಅಂತ ಸ್ಟಾಪ್ ಮಾಡಿಬಿಟ್ಟಿದ್ರು, ಈಗ ಮತ್ತೆ ಬಿಟ್ಟಿದ್ದಾರೆ. ಇಡೀ ಕ್ಯಾಬಿನ್ಗೆ ನಾವಿದ್ರೆ ಇವಾಗ ಇಲ್ಲಿಗೆ ನಮ್ದು ಇವತ್ತಿನ ಟ್ರಿಪ್ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಉಳಿದಿರೋದು ನಮಗೆ ಕೊನೆಯ ದಿನ, ಡೇ 7. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದು ಹಾಗೆ ಬೀಚಿಗೆ ನಾವು ಹೋಗಿರಲಿಲ್ಲ ಅಂತ ಹೇಳಿ ಎದುರುಗಡೆನೇ ನಮಗೆ ಬೀಚ್ ಇತ್ತು, ಬೀಚ್ ವಿಸಿಟ್ ಮಾಡಿದ್ವಿ. ಇಡೀ ಟ್ರಿಪ್ಪಲ್ಲಿ ನಾವು ಇದನ್ನು ಯೂಸ್ ಮಾಡಿದ್ವಿ. ಇಟ್ ವಾಸ್ ಆರ್ ಸೇವಿಯರ್. ಮತ್ತು ನಾವು ಗ್ರ್ಯಾಬ್ ಆ್ಯಪಲ್ಲಿ ಮಧ್ಯಾಹ್ನಕ್ಕೆ ಆರ್ಡರ್ ಮಾಡ್ಕೊಂಡ್ವಿ, ಬಿಕಾಸ್ ಇವತ್ತು ಮಧ್ಯಾಹ್ನ ಫ್ಲೈಟ್ ಇತ್ತು ನಮಗೆ ವಾಪಸ್ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಊನೋ ಕಾರ್ಡ್ಸ್ ತಂದಿದ್ವಿ. ನಾನು ನಮ್ಮ ಯಜಮಾನರು ಬರ್ತಾ ಫುಲ್ ಊನೋ ಕಾರ್ಡ್ಸ್ ಆಡ್ಕೊಂಡು ಬಂದಿದ್ದೀವಿ. ಇಟ್ ವಾಸ್ ಫನ್, ಒನ್ ಇತ್ತು. ಆ್ಯಂಡ್ ವಿ ವೇರ್ ಬೋತ್ ಸೋ ಕಾಂಪಿಟೇಟಿವ್. ತುಂಬ ಎಂಜಾಯ್ ಮಾಡಿದ್ವಿ. ದನಾಂಗ್ ಟು ಹನಾಯ್ ಟು ಬೆಂಗಳೂರು ಬರಬೇಕಿತ್ತು. ಆ್ಯಂಡ್ ಒನ್ಸ್ ಅಗೇನ್ ನಾವು ಹನಾಯ್ ಏರ್ಪೋರ್ಟಿಗೆ ಬಂದಾಗ ಸ್ಟಾರ್ಬಕ್ಸಲ್ಲಿ ಪಿಕಪ್ ಮಾಡಿದ್ವಿ, ಹೊಟ್ಟೆ ಹಸಿತಾಯಿತು ಅಂತ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೇಗೆ ಬಂದಿದೆ ಗೊತ್ತಿಲ್ಲ, ನಿಮಗೆ ಯೂಸ್ಫುಲ್ ಆಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ನನಗೆ ಪ್ಯೂರ್ಲಿ ಡಾಕ್ಯುಮೆಂಟ್ ಮಾಡೋಕ್ಕೆ ಅಂತ ಮಾಡ್ತಾ ಇರೋದು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಮತ್ತೆ ಸಿಗ್ತೀನಿ, ಬಾಯ್ ಬಾಯ್.